ಶುರು ಮಾಡೋಣ ಈಗ. ಚೀನಾರಾಮು ಬಿಜೆಪಿ ವಕ್ತಾರರು, ವೆಂಕಟೇಶ್ ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಈ ಡಿಬೇಟಲ್ಲಿ. ಅನಿಲ್ ನಾಚಪ್ಪ ಆಮ್ ಆದ್ಮಿ ಪಾರ್ಟಿ ವಕ್ತಾರರು, ಮಂಜುನಾಥ್ KRS ವಕ್ತಾರರು, ರಮೇಶ್ ಗೌಡ್ರು ಕರ್ನಾಟಕ ಜನಪರ ವೇದಿಕೆ. ಓಕೆ ವೆಂಕಟೇಶ್ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ. ಯಾಕಂದರೆ ನಿಮ್ಮದೇ ಸರ್ಕಾರ ಇರೋದಲ್ಲಿ ನೋಡಿ, ಸಾತ್ವಿಕ್ ಅಂತ ಈ ಮಗು ಈಗ ತಾನೇ ನೋಡಿದ್ವಿ ನಾವು. ಸಾತ್ವಿಕ್ ಅಂತೂ ಜೀವಂತವಾಗಿ ಹೊರಗೆ ಕರ್ಕೊಂಬಂದರು ನಾವು. ಆದರೆ ಎಷ್ಟು ಮಕ್ಕಳು ಅಂದರೆ ಇವಾಗ ನೋಡಿ 2000 ನಾನೊಂದು ಡೇಟಾ ನೋಡ್ತಿದ್ದೆ ಏನೇನಿದೆ ಇವಾಗ ಗೌರ್ಮೆಂಟ್ ಸರ್ಕಾರದ ರಿಪೋರ್ಟ್ಗಳೆಲ್ಲ. 2000ದಿಂದ ಈ ಥರ ಒಂದು ಮೀಡಿಯಾ ಕವರ್ ಮಾಡಿರೋದು ಒಂದು 10 ಕೇಸ್ ಇದೆ. ಎಷ್ಟು ಜನ ಬಿದ್ದಿದ್ದಾರೆ, ಎಷ್ಟು ಮಕ್ಕಳು ಬಿದ್ದಿದ್ದಾರೆ, ಎಷ್ಟು ಓಪನ್ ಬೋರ್ವೆಲ್ ಇದೆ ಇವತ್ತಿನ ದಿನ 2024ಅಲ್ಲಿ. ಅದು ಡೇಟಾ ಏನಾದ್ರು ಇದೆಯಾ ನಿಮ್ಮ ಹತ್ರ, ಸರ್ಕಾರದ ಹತ್ರ? ಇದೆ ಸರ್. ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇತ್ತೀಚೆಗೆ ಕಳೆದ 10 ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲೇ ಒಂದು 5-6 ಇನ್ಸಿಡೆಂಟ್ ಆಗಿದೆ. ಒಂದು 5-6 ಅದರಲ್ಲಿ ವಿಶೇಷವಾಗಿ ನೀವೇ ಹೇಳಿದಾಗೆ ಬಿಜಾಪುರ ಡಿಸ್ಟಿಕ್ಕಲ್ಲೇ ಒಂದು 3 ಇನ್ಸಿಡೆಂಟು, ಉಡುಪಿನಲ್ಲಿ 1 ಇನ್ಸಿಡೆಂಟು, ಕಳೆದ ಒಂದು 7-8 ವರ್ಷಗಳಲ್ಲಿ ಒಂದು 3-4 ಇನ್ಸಿಡೆಂಟ್ ಆಗಿರೋದು ನಾನು ಗಮನಿಸಿದ್ದೀನಿ, ಮೀಡಿಯಾದಲ್ಲೂ ನೋಡಿದ್ದೀನಿ. ಅಕ್ಷರಶಃ ನಾವು ಸಹ ಹಲವಾರು ವಿಚಾರ ನೋಡಿದಾಗ ಅದನ್ನೆಲ್ಲ ನಮ್ಮ ಕಣ್ಣು ಮುಂದೆ ಬಂದಿದೆ. ವಿಶೇಷವಾಗಿ ಇವತ್ತಿನ ಇಂಥ ರಾಜಕೀಯ ಸೆಕೆ ವ್ಯವಸ್ಥೆನಲ್ಲೂ ಸಹ ಇಂಥ ವಿಚಾರ ತಗೊಂಡಿರೋದಕ್ಕೆ ನಾನು ನಿಮಗೆ ವಿಶೇಷವಾಗಿ ಈ ಮಾಧ್ಯಮಕ್ಕೆ ನಾನು ಈ ಮೂಲಕ ಧನ್ಯವಾದ ಹೇಳ್ತೀನಿ. ಕಾರಣ ಯಾಕಂದರೆ ಸಾಮಾಜಿಕ ಒಂದು ಕಳಕಳಿ ಅನ್ನೋ ವಿಚಾರದ ಆಧಾರದ ಮೇಲೆ ನೀವು ಮಾಡ್ತಿರೋದಕ್ಕೆ ನಿಮಗೆ ಮಾಧ್ಯಮಕ್ಕೂ ಮತ್ತು ವಿಶೇಷವಾಗಿ ಇವತ್ತು ಏನು ಇನ್ಸಿಡೆಂಟ್ ಆಗಿದೆ ಅದಕ್ಕೆ ನಮ್ಮ CM NDRFಗೆ ಮತ್ತು SDRFಗೆ, ಗೃಹ ರಕ್ಷಣಾ ದಳಕ್ಕೆ ಮತ್ತು ಡಾಕ್ಟರ್ಸ್ ಎಲ್ಗೆ ಎಲ್ಲರಿಗೂ ನಾನು ಈ ಮೂಲಕ ನಾನು ಕೃತಜ್ಞತೆ ಸಲ್ಲಿಸಿ ಮತ್ತು ಆ ಮಗುನ ಬಂದಿದೆಯಲ್ಲ ಅದಕ್ಕೆ ನಾನು ದೇವರಲ್ಲಿ ಮತ್ತು NDRFಗೆ ನಾನು ಒಂದು ನಮನ ಸಲ್ಲಿಸ್ತಾ ಇದ್ದೀನಿ. ಗೊತ್ತಿದೆ ನಮಗೂ ಇಂಥದ್ದೊಂದು ಇನ್ಸಿಡೆಂಟ್ ಆಗಬಾರ್ದು. ಯಾಕಂದರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ HK ಪಾಟೀಲರು ಒಂದು ಕಾನೂನು ತಂದಿದ್ದಾರೆ. ಕೊಳವೆ ಬಾವಿ ವಿಚಾರದಲ್ಲಿ ತೆರೆದ ಕೊಳವೆ ಬಾವಿಗಳು ಏನಾದರೂ ಬಿದ್ದಾಗ ಅದನ್ನು ಬಿದ್ದಕ್ಕಂಥ ಸಂದರ್ಭದಲ್ಲಿ ಕಾನೂನು ಕ್ರಮ ತೆಗೆದುತಕ್ಕಂಥದ್ದು ಒಂದು. ಮತ್ತು ಸರ್ಕಾರದಲ್ಲಿ ನಮ್ಮ ಏನು ಹೇಳ್ತಾರೆ PDOಗಳನ್ನ, ಕಂದಾಯ ಅಧಿಕಾರಿಗಳನ್ನ, ಕೃಷಿ ಇಲಾಖೆ ಅಧಿಕಾರಿಗಳನ್ನ, ತೋಟಗಾರಿಕೆ ಇಲಾಖೆಗಳು ಎಲ್ಲರನ್ನೂ ಸಹ ಜವಾಬ್ದಾರಿ ಕೊಟ್ಟು ಯಾವ್ಯಾವ ಊರಲ್ಲಿ ಕೊಳವೆ ಬಾವಿ ಕೊರೆದ ನಂತರ ಅದನ್ನು ಮುಚ್ಚಬೇಕಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾನೂನೇ ಮಾಡಿದ್ದಾರೆ. ಬಟ್ ಅದೇ ನಮ್ಮ ರೈತರು ಪಾಪ ಎಲ್ಲೋ ಒಂದು ಕಡೆ ಬೋರ್ ಹಾಕಿದಾಗ ನೀರು ಬಿದ್ದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೊಂದ್ಕೊಂಡು ನೋವು ಪಟ್ಕೊಂಡು ಅದನ್ನು ಮುಚ್ಚಿರಲ್ಲ. ಬಟ್ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಅವೇರ್ನೆಸ್ಸು ಮತ್ತು ಜವಾಬ್ದಾರಿಗಳು ಬೇಕೇ ಹೊರತು ಸರ್ಕಾರಗಳು ಇದರಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ. ಆದರೆ ಸರ್ಕಾರ ಇವತ್ತು ಆಲ್ರೆಡಿ CM ಸಾಹೇಬರು ಪಾಪ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ. ಇದರಲ್ಲಿ ರಾಜಕಾರಣ ಮಾತಾಡೋದಕ್ಕಿಂತ ಒಂದು ಇದು ಆಗಬಾರ್ದು, ಈ ರಾಜ್ಯದಲ್ಲಿ ಇದನ್ನೆಲ್ಲ ಆಗಬಾರ್ದು, ಇಲ್ಲಿ ಆಗಬಾರ್ದು. ಅದಕ್ಕೆ ನಾವು ಮುಂಜಾಗ್ರತೆ ಕ್ರಮಗಳು ಏನೇನು ತಗೊಳ್ಬೇಕಂತ ಹೇಳ್ಬಿಟ್ಟು ಸರ್ಕಾರದ ಜೊತೆ ಒಂದು ಸಮನ್ವಯ ಸಾಧನೆ ಮಾಡು ಮತ್ತು ಎಲ್ರದ್ದು ಒಂದು ಸ್ವಲ್ಪ ಇಲ್ಲಿ ಸಹಕಾರ ಬೇಕು. ಜಸ್ಟ್ ಒಂದು ಪಾಯಿಂಟ್ ಮಾಡಿಬಿಡ್ತೀನಿ ಸರ್ಗೆ. ವೆಂಕಟೇಶ್ ಅವರೇ ಒಂದು ಚೆನ್ನಾಗಿ ಪಾಯಿಂಟ್ ಮಾಡಿದ್ರಿ. ಮೀಡಿಯಾ ಈ ವಿಚಾರ ತಗೊಂಡಿದ್ದಕ್ಕೆ ಇನ್ನೂ ಒಳ್ಳೆ ವಿಷಯ ತಗೊಂಡಿದ್ದೀರಿ, ಒಳ್ಳೆ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಹೇಳಿದ್ರಿ. ವೆಂಕಟೇಶ್ ಅವರೇ, ನೀವು HK ಪಾಟೀಲ್ ಬಗ್ಗೆ ಮಾತಾಡಿದ್ರಿ, ಒಳ್ಳೆ ಪಾಯಿಂಟು, ಸೂಪರ್. 2014ಅಲ್ಲಿ HK ಪಾಟೀಲ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೀತಾರೆ. ಆ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಹೇಳ್ತಾರೆ ಅಂದರೆ, ಶ್ರೀಲಕ್ಷ್ಮಿ ಅವರೇ ನೋಡಿ, ನಮ್ಮ ಕರ್ನಾಟಕದಲ್ಲಿ 1.5 ಲಕ್ಷ ಬೋರ್ವೆಲ್, ಓಪನ್ ಬೋರ್ವೆಲ್ ಇದೆ ಅಂತ ನಂಬರು ಕೊಡ್ತಾರೆ. 48,679 ಗೌರ್ಮೆಂಟ್ ಲ್ಯಾಂಡಲ್ಲಿರೋ ಬೋರ್ವೆಲ್ ಓಪನ್ ಆಗಿರೋದು. ಪ್ರೈವೇಟ್ ಬೋರ್ವೆಲ್ ಎಷ್ಟಪ್ಪ? 99,107. ಟೋಟಲ್ 1,47,000. ಅಷ್ಟು ಬೋರ್ವೆಲ್ನ ನಾವು ಕ್ಲೋಸ್ ಮಾಡಿದ್ದೀವಿ ಅಂತ ಒಂದು ದೊಡ್ಡ ಘೋಷಣೆ ಕರೀತಾರೆ. ಆಮೇಲೆ ಡಿಕ್ಲೇರ್ ಮಾಡಿಬಿಡ್ತಾರೆ. ಅದು 2014ಅಲ್ಲಿ. 2024ಅಲ್ಲಿ ನಮ್ಮ ಹತ್ರ ಇರೋ ಡೇಟಾ ಏನಂದರೆ, ಇವತ್ತಿನ ದಿವಸ ಆಲ್ಮೋಸ್ಟ್ 14 ಲಕ್ಷ ಬೋರ್ವೆಲ್ ಇದೆ. 14 ಲಕ್ಷ ಬೋರ್ವೆಲ್ಲು. ಅದರಲ್ಲಿ ಎಷ್ಟು ಫೇಲೋ ಗೊತ್ತಿಲ್ಲ, ಗೌರ್ಮೆಂಟ್ ಡೇಟಾನೂ ಇಲ್ಲ. ನಾನು ಹೇಳ್ತೀನಿ, ಬರ್ಕೊಡ್ತೀನಿ, ನನಗೆ ಗೊತ್ತಿಲ್ಲ ಎಷ್ಟು ಗೌರ್ಮೆಂಟ್ ಡೇಟಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಪ್ರಶ್ನೆ ಮಾಡ್ಬೇಕು ನಿಮಗೆ. ಗೌರ್ಮೆಂಟ್ ಡೇಟಾನೇ ಇಲ್ಲ ಎಷ್ಟು ಬೋರ್ವೆಲ್ ಓಪನ್ ಆಗಿದೆ ಅಂತ, ಅಲ್ವಾ? ಇಲ್ಲ ಇಲ್ಲ. ಈಗ ನಾನು ಆವಾಗಲೇ ಹೇಳಿದೆ, ಇಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ಕಂದಾಯ ಇಲಾಖೆ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ
ಎಲ್ಲರೂ ಜವಾಬ್ದಾರಿ ಇದ್ದಾರೆ. ಆ ಇಲಾಖೆಗಳಿಗಿಂತ ನಮ್ಮ ಸಾರ್ವಜನಿಕರ ಸಹಭಾಗಿತ್ವ ಭಾಳ ಇಂಪಾರ್ಟೆಂಟ್. ಇಲ್ಲಿ ಸಹಭಾಗಿತ್ವ ಇವತ್ತು ಸರ್ಕಾರ ಮಾಡೋದು ಒಂದು 70, 80, 90% ಗಂಟ ದಾಟಿದ್ರು ಕೂಡ ಇನ್ನು 10% ಎಲ್ಲೆಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅದಕ್ಕೆ ಬಹುಮಾನನ ಘೋಷಣೆ ಮಾಡಿದ್ದಾರೆ ಸರ್ಕಾರ. ಯಾರಾದರೂ ಒಂದು ವೇಳೆ ಬೋರ್ವೆಲ್ ಹಾಕಿ ಫೇಲ್ಯೂರ್ ಅದು ಮುಚ್ಚಲಿಲ್ಲ ಅಂದರೆ ಸರ್ಕಾರ ಗಮನ ಸೆಳಲಿಕ್ಕೆ ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡೋಕ್ಕೂ ಅವಕಾಶ ಇದೆ. ಇಲ್ಲಿ ರೈತರದ್ದು ಒಂದು ಭಾಗ ಆದರೆ ಒಂದು ಸಾವುಗಳು ಈ ಥರದ್ದು 10 ವರ್ಷ ಆಗಿದೆ ಸರ್. 10 ವರ್ಷದಲ್ಲಿ ಏನು ಮಾಡಿದ್ರೆ ಹೇಳಿ. 10 ವರ್ಷದಿಂದ ಈ ವಿಚಾರದಲ್ಲಿ 10 ವರ್ಷದಿಂದ ಮಾತ್ರ ಸರ್ಕಾರದಿಂದ ಒಂದು ಇದು ಬಂದಿತ್ತು ಅಷ್ಟೇ, ಒಂದು ಸ್ಟೇಟ್ಮೆಂಟ್. ಅದು ಬಿಟ್ರೆ ಇನ್ನೇನು ಬರಲಿಲ್ಲ. ಟ್ರೂ. ಇಷ್ಟು ಲಘುವಾಗಿ ತಗೊಳ್ಬೋದಾ? ಚಿನ್ನರಾಮ್ ಅವರೇ, ನಿಮ್ಗೂ ಪ್ರಶ್ನೆ ಅನ್ವಯಿಸುತ್ತೆ. ಜೊತೆಗೆ ನೀವು ವೆಂಕಟೇಶ್ ಅವ್ರು ಹೇಳಿದ್ದಕ್ಕೆ ಹೇಳ್ಬೋದು, ರಿಪಬ್ಲಿಕ್ ಕನ್ನಡ ಈಗಾಗಲೇ ನಿರಂಜನ್ ಅವ್ರು ಹೇಳಿದ ಹಾಗೆ ನಾವು ರೇಟಿಂಗ್ ಇಂದ ಬಿದ್ದಿಲ್ಲ, ಬದಲಾಗಿ ಜನಪರ ಕಾಳಜಿಗೋಸ್ಕರ ಇದನ್ನ ಮಾಡ್ತಾ ಇದ್ವಿ. ಹಾಗಾಗಿ ವಿ ಆರ್ ವೆರಿ ಸೀರಿಯಸ್ ಅಬೌಟ್ ಇಟ್. ಚಿನ್ನರಾಮ್ ಅವರೇ, ಸರ್ಕಾರಗಳು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಿಮ್ ಸರ್ಕಾರದ ಟೈಮಲ್ಲೂ ಮಾತಾಡ್ಲಿಲ್ಲ. ವೆಂಕಟೇಶ್ ಅವ್ರನ್ನಂತೂ ನೀವು ಖಂಡಿತ ಈಗಲಾದ್ರೂ ನೀವು ಪ್ರಶ್ನೆ ಮಾಡ್ತೀರಾ, ಎಲ್ಲಿ ಸ್ವಾಮಿ ಡೇಟಾ ಕೊಡಿ ಅಂತ? ಅಲ್ಲ, ಇವತ್ತು ಸರ್ಕಾರಗಳೇನಾಗಿದೆ ಅಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಅದ್ರ ಜವಾಬ್ದಾರಿಗಳಿಲ್ಲ. ಮುಖ್ಯಮಂತ್ರಿಗಂತೂ ಜವಾಬ್ದಾರಿನೇ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕೇವಲವಾಗಿ ಉಡಾಪೆ ಮಾಡ್ಕೊಂಡು ಸುಳ್ಳು ಗ್ಯಾರಂಟಿ ಕೊಟ್ಕೊಂಡು ಜನರು ಯಾಮಾರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವರು ಏನ್ ಮಾಡ್ತಾರೆ? ಅವ್ರದ್ದು ಭಾರಿ ದೊಡ್ಡ ಸ್ಟೇಟ್ಮೆಂಟ್ಗಳು, ದೊಡ್ಡ ಸ್ಟೇಟ್ಮೆಂಟ್, ನೇರವಾಗಿ ಮೋದಿ ಅವರಿಗೆ ಅಟ್ಯಾಕ್ ಮಾಡೋ ಸ್ಟೇಟ್ಮೆಂಟ್ಗಳು ಮಾಡ್ತೀರಿ. ಇದನ್ನ ಮಾಡೋ ಬದಲು ಈ ತರ ಬಾವಿಗೆ ಕೊಳವೆ ಬಾವಿಗಳು ಓಪನ್ ಇದಾವೆ, ಇದ್ರ ಬಗ್ಗೆ ನೀವು ಎಚ್ಚರಿಕೆ ತಗೊಳ್ಳಿ ಅಂತ ಎಷ್ಟು ಜವಾಬ್ದಾರಿ ತಗೊಂಡಿದ್ರಿ ನೀವು? ರಾಜಕಾರಣ ಇದು ರಾಜಕಾರಣದಲ್ಲಿ ಇನ್ನೇನ್ ಮಾಡ್ಬೇಕಾಗುತ್ತೆ? ಒಂದ್ ಮಗು ಜೀವ ಹೋಗ್ತಾ ಇದ್ರೆ ಅದು ರಾಜಕಾರಣ ಅನ್ಬೇಕಾ? ಅಥವಾ ಇಲ್ಲ ನೀವು ಮೋದಿ ಅಟ್ಯಾಕ್ ಮಾಡ್ತಕ್ಕಂಥದ್ದು ಮತ್ತೆ ಯಡಿಯೂರಪ್ಪನ ಅಟ್ಯಾಕ್ ಮಾಡ್ತಕ್ಕಂಥದ್ದು ಬಿಜೆಪಿ ಅಟ್ಯಾಕ್ ಮಾಡೋದನ್ನ ನಿಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರ ಕೆಲಸ. ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ಬೋದು, ನೀರಾವರಿ ಸಚಿವರಾಗಿರ್ಬೋದು, ಕಂದಾಯ ಸಚಿವರಾಗಿರ್ಬೋದು, ಟೋಟಲಿ ಸರ್ಕಾರ ಮುಖ್ಯಮಂತ್ರಿಗಳು ಜವಾಬ್ದಾರಿ ತಗೋಬೇಕಾಗಿತ್ತು. ಯಾಕೆ ತಗೊಂಡಿಲ್ಲ ನಿಮ್ ಜವಾಬ್ದಾರಿ? ಜಾಗೃತಿ ಮಾಡೋ ಕೆಲಸ ಏನ್ ಮಾಡಿದ್ರಿ ನೀವು? ಏನ್ ಸಖತ್ ಓಪನಿಂಗ್ ಸ್ಟೇಟ್ಮೆಂಟ್ ಸರ್. ಏನ್ ಅವಾಜ್ ಆಗ್ತೀರಾ ನೀವು? 2014ರಿಂದ 2024 ಮಧ್ಯದಲ್ಲಿ ಎಷ್ಟು ವರ್ಷ ಇದ್ರಿ ಸರ್ ನೀವು ಸರ್ಕಾರದಲ್ಲಿ? ನಾವು 4 ವರ್ಷ ಇದ್ವಿ. 4 ವರ್ಷ ನೀವೇನ್ ಮಾಡಿದ್ರಿ ಹೇಳಿ ಸರ್ ಪ್ಲೀಸ್. ಜನ ಎಲ್ಲ ನೋಡ್ತಿದ್ದಾರೆ ಲೈವ್ ಶೋ ಇದು. 4 ವರ್ಷದಲ್ಲಿ ಇವತ್ತಿನ ಅತಿ ದೊಡ್ಡ ಹೆಡ್ಲೈನ್ ಅಲ್ಲ, ಹೇಳಿ ಕ್ಯಾಮರಾ ನೋಡ್ಕೊಂಡು ಹೇಳಿ ಏನ್ ಮಾಡಿದ್ರಿ ಅಂತ ಹೇಳಿ. 4 ವರ್ಷದಲ್ಲಿ ಈ ತರ ಆಗದಾಗೆ ನಾವು ಪ್ರಚಾರ ಕೊಟ್ಟಿದ್ದೇವೆ, ಜನರಲ್ ಜಾಗೃತಿ ಮಾಡಿದ್ದೇವೆ, ಮತ್ತೆ ಜನರಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ. ಕೇಸ್ ಇದನ್ನ ಮಾಡಿದ್ರೆ ಕೇಸ್ಲಾಗ್ತವೆ ಅಂತಕ್ಕಂಥ ನಮ್ಮ ಸರ್ಕಾರದಲ್ಲಿದ್ದಂಥ ಮುಖ್ಯಮಂತ್ರಿಗಳು ಆಡಳಿತ ವ್ಯವಸ್ಥೆ ಜಾಗೃತಿ ಮಾಡೋ ಕೆಲಸ ಮಾಡಿದೆ. ಎಷ್ಟು ಬೋರ್ವೆಲ್ ಮುಚ್ಚಿದಿರಾ ಅಂತ ಹೇಳಿ ಸರ್ ನೀವು? ಬೋರ್ವೆಲ್ಗಳು ಮುಚ್ಚಿರ್ತಕ್ಕಂಥದ್ದು ಮತ್ತೆ ನಮ್ಮ ಸರ್ಕಾರದಲ್ಲಿ ಆದಂಥ ಘಟನೆಗಳನ್ನ ಪುನರಾವರ್ತನೆ ಆಗಬಾರ್ದು ಅಂತ ಹೇಳಿ ಇಡೀ ರಾಜ್ಯದ ಜನತೆಗೆ ಮನವಿ ಮಾಡ್ಕೊಂಡಿದ್ದೀವಿ. ಅಲ್ಲ, ಈಗ ಮಾಡಿದ ಕೆಲಸ ಹೇಳಲೇಬೇಕಲ್ಲ. ಏನ್ ಮಾಡಿದೀರಾ ಹೇಳಿ. ಇದರಲ್ಲೂ ಬಿಜೆಪಿಯ ವ್ಯಕ್ತಿತ್ವ ಹೆಂಗ್ ತೋರಿಸ್ತಿದೆ ಅಂದ್ರೆ ನಾವು ಸಾಮಾಜಿಕ ಕಳಕಳಿಯಾಗಿ ಚರ್ಚೆ ಮಾಡಿ ಅವೇರ್ನೆಸ್ ಇದುವರೆಗೂ ನೀವ್ ಏನ್ ಮಾಡಿದ್ರಿ? ಜವಾಬ್ದಾರಿ ಸರ್ಕಾರದ್ದೇ ಇದ್ರು ಕೂಡ ದಯಮಾಡಿ ಆಂಕರ್ ಕೇಳಿರ್ತಕ್ಕಂಥ ಕ್ವಶನ್ ದಯಮಾಡಿ ಉತ್ತರ ಕೊಡಿ. ಆಂಕರ್ ಕೇಳಿದಂತ ಕ್ವಶನ್ ದಯಮಾಡಿ ಉತ್ತರ ಕೊಡಿ. ನಿಮ್ದು ಸ್ಟ್ಯಾಟಿಸ್ಟಿಕ್ಸ್ ಹೇಳಿ. ನಾವು ಕಾನೂನು ತಂದಿದ್ದೀವಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಎಚ್.ಕೆ. ಪಾಟೀಲ್ ಕಾನೂನೇ ತಂದ್ರು. ನಿಮ್ದೇನ್ ಕೊಡುಗೆ ಇದಕ್ಕೆ? ಇವತ್ತು ಸಿದ್ದರಾಮಯ್ಯ 5 ವರ್ಷ ನಾನೇ ಇರ್ಬೇಕು, 60,000 ಓಟ್ ಹಾಕ್ಬಿಡಿ ನಮ್ಗೆ, ಇಲ್ಲ ನಾನು ಅಧಿಕಾರ ನಿಲ್ಲಿಸ್ಬಿಡ್ತಾರೆ. ಕೊಳೆ ಬಾವಿಗಳನ್ನ ನೇರವಾಗಿ ನೀವು ಮುಚ್ಚೋ ಕೆಲಸ ಮಾಡಿಸ್ಬೇಕಾಯ್ತು. ಅದ್ರ ಬಗ್ಗೆ ಒಂದ್ ದಿವಸ ಆದ್ರೂ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದೀರಾ, ಒಂದು ಜಾಹೀರಾತು ಕೊಟ್ಟಿದ್ದೀರಾ? ನಾಳೆ ಕರೀತಾರೆ. ಇಲ್ಲ ಡೌಟ್ ಸಾರಿ.